ಲೋಕಸಭಾ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ರಾಜ್ಯಸಭಾ ಸದಸ್ಯೆ ಸೋನಿಯಾ ಗಾಂಧಿ ಅವರ ವಿರುದ್ಧ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಆರೋಪ ಪಟ್ಟಿ ಸಲ್ಲಿಸಲಾಗಿದ್ದು, ಈ ಪ್ರಕರಣ ಆರೋಪದಿಂದಾಗಿ ಮುಕ್ತವಾಗುವವರೆಗೂ ವಿಪಕ್ಷ ನಾಯಕ ಸ್ಥಾನಕ್ಕೆ ರಾಹುಲ್ ಗಾಂಧಿ ಹಾಗೂ ರಾಜ್ಯಸಭಾ ಸದಸ್ಯತ್ವಕ್ಕೆ ಸೋನಿಯಾ ಗಾಂಧಿ ಅವರು ರಾಜೀನಾಮೆ ಕೊಡಲೇಬೇಕು ಎಂದು ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾ ದೇಶಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇದರ ಅಂಗವಾಗಿ ಬೆಳಗಾವಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಬೆಳಗಾವಿ ಮಹಾನಗರ ಹಾಗೂ ಬೆಳಗಾವಿ ಗ್ರಾಮಾಂತರ ಜಿಲ್ಲೆ ವತಿಯಿಂದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮುರುಗೇಂದ್ರ ಗೌಡ ಪಾಟೀಲ್ ಭಾರತೀಯ ಜನತಾ ಪಕ್ಷ ರಾಷ್ಟ್ರೀಯ ವಿಪಕ್ಷ ನಾಯಕ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸುವಾಗಿರುವುದರಿಂದ ಅವರು ಕೂಡಲೇ ಸಂವಿಧಾನಿಕ ಹುದ್ದೆ ಆಗಿರುವುದರಿಂದ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಅಧ್ಯಕ್ಷರು ಮಾತನಾಡಿ, ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಅವರಿಗೆ ಆರೋಪ ಪಟ್ಟಿಯನ್ನು ಸಲ್ಲಿಸಲಾಗಿದ್ದು, ಅವರು ಕೂಡಲೇ ರಾಜೀನಾಮೆ ನೀಡಬೇಕು. ರಾಜೀನಾಮೆ ನೀಡದೇ ಇದ್ದಲ್ಲಿ ದೇಶಾದ್ಯಂತ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು. ಇದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ರತ್ನಾಕರ ಗೌಂಡಿ, ಬೆಳಗಾವಿ. ಇಂದು ಮಹಾನಗರ ಯುವ ಮೋರ್ಚಾ ಪರವಾಗಿ ನಾವು ನ್ಯಾಷನಲ್ ಹೆರಾಲ್ಡ್ ಬೆಳಗಾವಿ ಗ್ರಾಮೀಣ ಈ ಮುಖಾಂತರ ನಿನ್ನೆ ತಾವೆಲ್ಲರೂ ಕೇಳಿಬಾರ್ದು, ಈಗ 2014ನೇ ಇಸ್ವಿನಿಂದನೇ ಶುರುವಾಗಿರುವಂಥ ಒಂದು ವಿಷಯ. ಈಗ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಏನದು ಪತ್ರಿಕೆ ಇದನ್ನದ ಸ್ವತಂತ್ರ ಪೂರ್ವದಲ್ಲಿರುವಂತಹ ಅದೊಂದು ಪತ್ರಿಕಾ, ನಾನ್ ಪ್ರಾಫಿಟೇಬಲ್ ಇರುವಂತಹ ಒಂದು ಸಂಸ್ಥೆ ಮಾಡಿದಂಥ ನೆಹರು ಅವರು ಇದರಲ್ಲಿ ಭಾಗಿಯಾಗಿದ್ದು ಅವಾಗಿದ್ದರು. ಸ್ವತಂತ್ರ ಹೋರಾಟಗಾರ ಎಷ್ಟೋ 2,000 ಅಲ್ಲ, ಒಂದು 10-15,000 ಜನಗಳ ಶುರುವಾದಂಥ ಈ ಸಂಸ್ಥಾನ, ಆ ಸಂಸ್ಥೆ 2,000ಕ್ಕಿಂತ ಮೇಲ್ಪಟ್ಟ ಸ್ವತಂತ್ರ ಹೋರಾಟಗಾರ ಸರ ಈ ಒಂದು ಸಂಸ್ಥಾದಲ್ಲಿ ಅವರೆಲ್ಲ ಭಾಗವಹಿಸಿದ್ರು. ಆ ಕಾರಣ ಈಗ ನೋಡಬೇಕಂದ್ರೆ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವ್ರ ಮೇಲೆ ಆರೋಪ ಬಂದಿರೋದು. ಈ ಆರೋಪ ಬಂದಿರೋ ಮುಖಾಂತರ ಆ ಆರೋಪದಲ್ಲಿ ಇವರ ಸಂವಿಧಾನ ಹುದ್ದೆಯಲ್ಲಿ ಇರುವುದರಿಂದ ಅವರೆಲ್ಲ ರಾಜೀನಾಮೆ ಕೊಡಬೇಕನ್ನೋದು ನಾವು ಹಕ್ಕತ್ತ ಮಾಡ್ತಾ ಇದ್ದೇವೆ. ಆ ಆರೋಪ ಮುಕ್ತ ಆದ ಬಳಿಕ ಅವ್ರು ಬಂದ್ರೆ ನಮ್ದೇನು ತಕರಾರಿಲ್ಲ. ಯಾಕಂದ್ರೆ ಸ್ವತಂತ್ರ ಆದ ನಂತರ ಕಾಂಗ್ರೆಸ್ನ ಮುನ್ನಡೆಸಿಕೊಂಡಂಥ ಈ ಸರ್ಕಾರದಾಗ ಗಾಂಧಿ ಮಣಿತನ ಮುಂದೆ ಐತಿ, ಅವ್ರು ಮುಂದುವರಿಸಲಿ, ನಮ್ದೇನು ತಕರಾರಿಲ್ಲ. ಖರೆ ಈ ಆರೋಪ ಏನು ಬಂದದ, ಈ ಆರೋಪ ಮುಕ್ತ ಆದಿಂದ ಅವ್ರು ಬಂದವ್ರು ಬೇಕಾದ್ರೆ ತೊಗೋಬೋದು. ಅದಕ್ಕೆ ಈ ಆರೋಪ ಬಂದದಿಂದ ಆ ಆರೋಪ ಹೊತ್ತು ಅವರ ಸಂವಿಧಾನಕ್ಕೆ ಹುದ್ದೆಗೆ ರಾಜೀನಾಮೆ ಕೊಡಬೇಕಂತೇಳಿ ನಾವು ಈ ಹೋರಾಟ ಮುಖಾಂತರ ನಮ್ಗೆ ತಿಳಿಸ್ತಾ ಇದ್ದೇವೆ. ಸರ್, ಕಾಂಗ್ರೆಸ್ ಪಕ್ಷಕ್ಕೆ ನೀವು ನೈತಿಕತೆಯನ್ನು ಕೇಳ್ತಾ ಇದ್ದೀರಿ, ಆದರೆ ನಿಮ್ಮಲ್ಲೂ ಕೆಲವೊಂದು ನಾಯಕರುಗಳ ಮೇಲೆ ಆರೋಪಗಳದಾವ. ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ನಮ್ಮನ್ನ ಈಗ ಯಾವ ವಿಷಯ ಪ್ರಸ್ತಾಪ ಆಗೈತಿ ಆ ವಿಷಯ ಬದಲು ತಾವು ಚರ್ಚೆ ಮಾಡಿದ್ರೆ ಭಾಳ ಒಳ್ಳೇದಂತ ಹೇಳ್ತೀವಿ. ಯಾಕಂದ್ರೆ ರಾಜೀವ್ ಗಾಂಧಿ ಅಲ್ಲ, ಅವ್ರ ತಾತ ಸ್ವತಂತ್ರ ಹೋರಾಟ ಪೂರ್ವದಲ್ಲಿ ಮಾಡಿದಂಥ ಸ್ವತಂತ್ರ ಹೋರಾಟಗಾರರ ಒಂದು ಮುಖಾಂತರ ಈ ಒಂದೇನು ಸಂಸ್ಥೆ ಮಾಡಿದ್ರು ನಾನ್ ಪ್ರಾಫಿಟೇಬಲ್, ಯಾವುದೇ ಲಾಭದಾಯಕ ಆಗಬಾರ್ದು, ವೈಯಕ್ತಿಕ ಸಂಸ್ಥೆ ಬೆಳಿಬೇಕಂತೇಳಿ ಮಾಡಿದ್ರು. ಈಗಿನ ದಿವಸ ಆಗದ 2,000 ಕೋಟಿಗಿಂತ ಮೇಲ್ಪಟ್ಟ ಅಂತ ಒಂದು ಆಸ್ತಿ ಹೊಂದಿದ. ಆ 2,700 ಕೋಟಿಗಿಂತ ಮೇಲ್ಪಟ್ಟ ಇವ್ರ ಮ್ಯಾಗ ಒಂದು ಆರೋಪದ, ಇವ್ರ ಆಸ್ತಿ ಜಪ್ತಾಗಿದಾವಂದ್ರೆ ಆರೋಪ ಇವ್ರ ಮ್ಯಾಗ ಹಾಗೆ ಸಾಬೀತಾಗ್ತದೆ. ಆ ಆರೋಪನ ಅವ್ರು ಮುಕ್ತ ಆಗಲಿ, ಅವಾಗ ಆ ಸಂಸ್ಥೆ ಮತ್ತು ಅವ್ರ ಮುಂದೆ ಒರಿಲೆ ನಮ್ದೇನಿಲ್ಲ. ಖರೆ ಅದು ಆಗೋ ಮಟ್ಟ ಅವ್ರು ರಾಜೀನಾಮೆ ಕೊಡಬೇಕನ್ನೋದು ನಮ್ದು ಹಕ್ಕು ಒತ್ತಾಯದಿಂದ ನಾವೀಗ BJP ಯುವ ಮೋರ್ಚಾದಿಂದ ನಾವು ಇದು ಹೋರಾಟ ನೇಮಿಸ್ಕೊಂಡೇವೆ. ಸರ್, ನೀವೊಂದು ಪ್ರಶ್ನೆ ಕೇಳಿದ್ರಿ, ನಮ್ಮ ನಾಯಕರ ಮೇಲೂ ಆರೋಪ ಇದ್ದಾವಂತೇಳಿ. ನಮ್ಮ BJP ಸರ್ಕಾರ ಇದ್ದಾಗ ಮಾನ್ಯ ಪಂಚಾಯತ್ ರಾಜ್ ಸಚಿವರಾದಂಥ ಇವ್ರ ಮೇಲೆ ಆರೋಪ ಬಂತು. ನಾವು ಅದರ ಆರೋಪ ಎದುರಿಸಿದ್ದಕ್ಕಾಗಿ ಅವ್ರು ರಾಜೀನಾಮೆ ಕೊಟ್ಟು ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅದು ನಮ್ಮ ಗೌರ್ಮೆಂಟ್ ಇದ್ದಾಗನ, BJP ಗೌರ್ಮೆಂಟ್ ಇದ್ದಾಗನ. ಅದೇ ರೀತಿ ಮೊನ್ನೆ ಮಹಿಳಾ ಶಾಸಕಿ ಮೇಲೆ ಗಂಭೀರವಾದ ಆರೋಪ ಬಂತು. ಅದು ವಿತ್ ಎವಿಡೆನ್ಸ್. ಒಬ್ಬ ಸರ್ಕಾರಿ ಅಧಿಕಾರಿ ಸರ್ಕಾರಿ ಇಲಾಖೆ ಒಳಗಿನ ನೇಣಿಗೆ ಶರಣಾದಂತ ಆ ಆರೋಪ ಅವ್ರ ಮೇಲೆ ಬಂತಲ್ಲ, ಅವರಿಂದ ಏನು ಕ್ರಮ ಕೈಗೊಂಡ್ರಿ ಈ ಸರ್ಕಾರ? ಅವರಿಂದ ರಾಜೀನಾಮೆ ಇಸ್ಕೋಬೇಕಲ್ಲ. ನೀವೀಗ ನಮಗೆ ಪ್ರಶ್ನೆ ಮಾಡ್ತೀರಿ ಸರ? ಅಲ್ಲ, ನಮ್ಮ ನೈತಿಕತೆ ಪ್ರಶ್ನೆ ಮಾಡಿದ್ದಕ್ಕೆ ನಾವು ಉತ್ತರ ಕೊಟ್ಟಿವಿ. ನಮ್ಮ ನೈತಿಕತೆ ಇದ್ದಿದ್ದಕ್ಕೆ ನಮ್ಮ ಪಕ್ಷದವರು ರಾಜೀನಾಮೆ ನಮ್ಮ ಪಕ್ಷದ ರಾಜೀನಾಮೆ ಇಸ್ಕೊಂಡು ಅವರನ್ನ ಮಂತ್ರಿಗಳಿಂದ ಕೈ ಬಿಡ್ತು. ಇದೇ ಸರ್ಕಾರ ನೈತಿಕತೆ ಆ ಸರ್ಕಾರಕ್ಕೂ ಇದ್ರ ಈ ಮಹಿಳಾ ಮಂತ್ರಿ ಮೇಲೆ ಯಾಕೆ ಕ್ರಮ ಕೈಗೊಂಡಿಲ್ಲ? ಹೋರಾಟ ಸ್ಟಾರ್ಟ್ ಮಾಡ್ರಿ. ಹೋರಾಟ ನಮ್ದು ಐತೆ, ಮಾಡಿದ್ದೇವೆ. ಸರ್ಕಾರ ಮುಟ್ಟುವಂಥ ನಾವು ಪ್ರಯತ್ನ ಮಾಡಿದ್ದೇವೆ. ಸರ್ಕಾರ ಅದನ್ನು ವಿವೇಚನೆ ಬಂದ್ರೂ ಅದು ತಿಳಿದು ಕಣ್ಣಿಲ್ಲ, ಕಿವಿ ಇಲ್ಲ, ಮೂಗಿಲ್ಲ ಅಂತಾರಲ್ಲ, ಆ ರೀತಿ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಕರ್ನಾಟಕ ನಡೆದೈತಿ. ಈ ವಿಷಯ ಯಾವುದಿದೆ ಆ ವಿಷಯ ನಮ್ಮದು ನ್ಯಾಷನಲ್ ಹೆರಾಲ್ಡ್ ಇದ್ರ ಬದ್ದಲದ. ಅದಕ್ಕೆ
ರಾಹುಲ್ ಗಾಂಧಿಯವರು ತಮ್ಮ ನೈತಿಕತೆ ಹೊತ್ತು ರಾಜೀನಾಮೆ ಕೊಡಬೇಕನ್ನೋದು ನಮ್ಮ ಹಕ್ಕು ಹೊತ್ತಾ ಇದೆ. ದಿನಪತ್ರಿಕೆ ನಾನ್ ಪ್ರಾಫಿಟಬಲ್ ಆರ್ಗನೈಜೇಷನ್ ಅಂತೇಳಿ ಏನು ಆರಂಭ ಮಾಡಿದರು. ಅದಾದ ನಂತರ ಸುಮಾರು ಆ ಒಂದು ಸಂಸ್ಥೆ ಆರಂಭ ಆಗಬೇಕಂತಂದರೆ ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು, ಅನೇಕ ಜನ ಸ್ವತಂತ್ರ ಹೋರಾಟಗಾರರು ಶೇರ್ಸನ್ನು ಹಾಕೋದ್ರ ಮುಖಾಂತರ ಯಾವುದೇ ಒಂದು ಆದಾಯ ಬರೋದು ಬೇಡ, ಸ್ವತಂತ್ರ ಹೋರಾಟಕ್ಕೆ ಇದೊಂದು ಆಧಾರ ಸ್ತಂಭವಾಗಿ ನಿಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಆರಂಭ ಮಾಡಿರ್ತಕ್ಕಂಥ ಸಂಸ್ಥೆ. ಅದು ತದನಂತರದಲ್ಲಿ ಅದು ಬೆಳವಣಿಗೆ ಬಂದಂಗೆ ಅದರಲ್ಲಿ ಲಾಸ್ ಆಯಿತು. ಲಾಸ್ ಆದಮೇಲೆ ಅದು ಬಂದು ಬಿತ್ತು. ಆವಾಗ ಕಾಂಗ್ರೆಸ್ ಪಕ್ಷ ಅದನ್ನು ಪುನರುತ್ಥಾನ ಮಾಡಬೇಕು, ಪುನರಾರಂಭ ಮಾಡಬೇಕಂತ ಹೇಳಿ 90 ಕೋಟಿ ಸಾಲವನ್ನು ಕೊಡ್ತು ನ್ಯಾಷನಲ್ ಹೆರಾಲ್ಡ್ ಅವ್ರಿಗೆ. ಸಾಲ ಕೊಟ್ಟು ಅದನ್ನು ಮತ್ತೆ ಮರು ಆರಂಭ ಮಾಡಬೇಕಂತ ಹೇಳಿ. ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಸಾಲ ಕೊಡೋದಾಗಿರ್ಬೋದು, ಲೇವಾದೇವಿ ವ್ಯವಹಾರ ಮಾಡ್ತಕ್ಕಂಥ ಅಧಿಕಾರ ಆಗಲಿ ಅವಕಾಶಗಳಾಗಿ ಇಲ್ಲವೇ ಇಲ್ಲ. ಆದರೆ ಕಾಂಗ್ರೆಸ್ ಪಕ್ಷ ಯಾವ ಆಧಾರದ ಮೇಲೆ ಸಾಲ ಕೊಡ್ತು ಆ್ಯಂಡ್ ಅದನ್ನು ರಿಕವರಿ ಮಾಡಲಿಕ್ಕೆ ಅಂತ ಹೇಳಿನೇ ಯಂಗ್ ಇಂಡಿಯಾ ಅಂತಕ್ಕಂಥ ಮತ್ತೊಂದು ಸಂಸ್ಥೆಯನ್ನು ಆರಂಭ ಮಾಡೋದ್ರ ಮುಖಾಂತರ 50 ಲಕ್ಷ ರೂಪಾಯಿ ಕೇವಲ ಕೊಡಲಿಕ್ಕೆ ಆಗಲಿಲ್ಲ ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆಗೆ ಅನ್ನೋ ಒಂದೇ ಒಂದು ಕಾರಣಕ್ಕೆ 200,000 ಕೋಟಿ ಅಂತ ಆಸ್ತಿ ಇರ್ತಕ್ಕಂಥ ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆಯನ್ನು ಯಂಗ್ ಇಂಡಿಯಾ ಸಂಸ್ಥೆಗೆ ಪೂರ್ಣ ಶೇರನ್ನು ಇಲ್ಲಿಗಲಾಗಿ ವರ್ಗಾವಣೆಯನ್ನು ಮಾಡಿಕೊಂಡ್ರು. ಇಲ್ಲಿಗಲಾಗಿ ವರ್ಗಾವಣೆ ಮಾಡಿಕೊಂಡು ಇವತ್ತು ಇಡಿ ಎನ್ಕ್ವೈರಿ ಮುಖಾಂತರ ಎಲ್ಲರಿಗೂ ತಿಳಿದಿರತಕ್ಕಂಥದ್ದು. ನಿನ್ನೆ ಮೊನ್ನೆ ಒಂದು ಚಾರ್ಜ್ ಶೀಟ್ ಮುಖಾಂತರ ಆರೋಪಿಗಳಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಹಾಗೂ ಆರೋಪಿ 2 ಆಗಿ ರಾಹುಲ್ ಗಾಂಧಿಯವರು ಏನು ಚಾರ್ಜ್ ಶೀಟಲ್ಲಿ ಸಾಬೀತಾಗಿದೆ. ಸೊ ದಯವಿಟ್ಟು ಈ ಆರೋಪ ಮುಕ್ತ ಆಗೋದ್ರವರೆಗೂ ಅವ್ರೇನು ಸಾಂವಿಧಾನಿಕ ಹುದ್ದೆಯನ್ನು ಪಡ್ಕೊಂಡಿದ್ದಾರೆ ಆ ಹುದ್ದೆಯಿಂದ ಅವರು ಕೆಳಗಿಳಿಬೇಕು, ರಾಜೀನಾಮೆಯನ್ನು ಕೊಡಬೇಕಂತೇಳಿ BJP ಯುವ ಮೋರ್ಚಾ ವತಿಯಿಂದ ರಾಷ್ಟ್ರಾದ್ಯಂತ ಈ ಒಂದು ಹೋರಾಟ ಆರಂಭ ಆಗಿದೆ. ಅದರ ಭಾಗವಾಗಿ ಬೆಳಗಾವಿ ನಗರದಲ್ಲಿ BJP ಯುವ ಮೋರ್ಚಾ ಬೆಳಗಾವಿ ಮಹಾನಗರ ಹಾಗೂ ಗ್ರಾಮಾಂತರದಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಮಹಾದೇವ್ ದೊರೆಯವರು, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಬೆಳಗಾವಿ ಮಹಾನಗರ. ಧನ್ಯವಾದಗಳು. ಏನಾದರೂ ಮನವಿ ಇಲ್ಲಿಂದ ಏನು ಸರ ಜಿಲ್ಲಾಡಳಿತದಿಂದ ಏನು ಮನವಿ ಸಲ್ಲಿಸ್ತಾ ಇದ್ದಾರೆ ಅಥವಾ ಯಾವ ರೀತಿ ಒಂದು ತಮ್ಮ ಹೋರಾಟದ ರೂಪರೇಷೆ ಆಗುತ್ತೆ ಸರ್? ಈಗ ನಾವು ಈ ಒಂದು ಪ್ರತಿಭಟನೆ ಮುಖಾಂತರ ಆಗ್ರಹ ಮಾಡ್ತೇವೆ, ಒಂದು ವೇಳೆ ಅವರು ರಾಜೀನಾಮೆ ಕೊಡದೆ ಹೋದರೆ ರಾಷ್ಟ್ರ ಹಾಗೂ ರಾಜ್ಯಾದ್ಯಂತ ಜಿಲ್ಲಾಡಳಿತದ ಮುಂದೆ ಹಾಗೂ ಕಾಂಗ್ರೆಸ್ ಕಚೇರಿಗಳಿಗೆ ಮುತ್ತಿಗೆ ಹಾಕ್ತಕ್ಕಂಥ ಯೋಜನೆಯನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಹಾಕಿದೆ. ಮುಂದಿನ ದಿನಗಳಲ್ಲಿ ಅವರು ನೈತಿಕ ಹೊಣೆ ಹೊತ್ತು ಒಂದು ವೇಳೆ ರಾಜೀನಾಮೆಯನ್ನು ಕೊಡದೆ ಹೋದರೆ ಇದಕ್ಕಿಂತ ಉಗ್ರವಾಗಿರ್ತಕ್ಕಂಥ ಹೋರಾಟಗಳನ್ನು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಮಾಡುತ್ತೆ ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಚ್ಛಪಡ್ತೀನಿ ಸರ್.